ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮಮ್ಮ ಮನೇಲಿ ನಾಗರ ಪಂಚಮಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ನನ್ನ ಮಕ್ಕಳನ್ನ ರೆಡಿ ಮಾಡಿ ಅಲ್ಲಿ ಕಳಿಸಿದ್ದಾಯಿತು. ಈಗ ನೆಕ್ಸ್ಟು ನಾನು ತಲೆ ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ನಾನೀಗ ತಲೆ ಸ್ನಾನ ಮಾಡೋಕ್ಕೆ ಹೋಮ್ ಮೇಡ್, ನಾನೇ ಮಾಡಿರುವಂತಹ ಹೋಮ್ ಮೇಡ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇತ್ತೀಚಿನ ಶಾಂಪುಗಳಲ್ಲಿ ತುಂಬ ಕೆಮಿಕಲ್ ಮಿಕ್ಸ್ ಆಗಿದೆ, ಕೂದಲು ಉದುರ್ತಾ ಇದೆ. ಅಲ್ಲಿ ಫ್ರೀ ಆಗಿರೋದ್ರಿಂದ ನಾನೇ ಮಾಡ್ಕೊಳ್ತೀನಿ. ಯಾವತ್ತೂ ಶಾಂಪೂನು ಮತ್ತು ಹೇರ್ ಆಯಿಲು ನಾನೇ ಪ್ರಿಪೇರ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ರೆಸಿಪಿ ಏನಾದರೂ ಬೇಕು, ಇನ್ ಕೇಸ್ ಏನಾದರೂ ಯಾವ ಥರ ಶಾಂಪೂ ಮಾಡ್ತೀನಿ ಅಂತ ಏನಾದರೂ ತೋರಿಸ್ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇದೇ ಥರನೇ ನೊರೆ ಬರುತ್ತೆ, ಶಾಂಪೂ ಥರನೇ ನೊರೆ ಬರುತ್ತೆ. ನಾನು ಇದಕ್ಕೆ ಅಂಟ್ವಾಳ, ಆಮೇಲೆ ಸೀಗೆಕಾಯಿ, ಆಮ್ಲ ಎಲ್ಲನೂ ಹಾಕಿ, ಮತ್ತು ಮೆಂತ್ಯ, ಆಮೇಲೆ ಬಾದಾಮಿ ಗೋಂದು ಎಲ್ಲನೂ ಹಾಕಿ ನಾನು ಈ ಶಾಂಪೂನ ತಯಾರು ಮಾಡ್ತೀನಿ. ನಿಮಗೆ ಏನಾದರೂ ಬೇಕು ಅಂತ ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನದೇ ಹೋಮ್ ಮೇಡ್ ಶಾಂಪು ಇದು. ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀನಿ. ಯಾಕಂದರೆ ನಂದು ಸ್ವಲ್ಪ ಲಾಂಗ್ ಹೇರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡೆ ಹಚ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಏನು ಯೂಸ್ ಮಾಡಿಲ್ಲ. ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ನಮ್ಮಮ್ಮ ಪಡ್ಲಿಗೆ ಥರ ಕೇಳುತ್ತೆ. ಯಾಕಂದರೆ ಅವ್ರು ಪಡ್ಲಿಗೆ ತುಂಬಿಸ್ತಿದ್ದಾರೆ. ನಾವು ಜೋಗಮ್ಮ ಆಗಿರೋದ್ರಿಂದ, ನಮ್ಮ ಗಂಡನ ಮನೆಯಲ್ಲಿ ಸಾಲು ಮುತ್ತಾಗಿರೋದ್ರಿಂದ ಮನೆಯಲ್ಲಿ ಬರೋವಂಥ ಸೊಸೆಯರಿಗೆ ಮತ್ತು ಮನೇಲಿ ಹುಟ್ಟಿದಂಥ ಗಂಡು ಮಕ್ಕಳಿಗೆ ಮುತ್ತು ಕಟ್ಟಿಸ್ತಾರೆ. ಅದೇ ಥರ ನಮಗೂ ಮುತ್ತು ಕಟ್ಟಿಸಿದ್ದಾರೆ. ಈಗ ನಮಗೂ ಒಂದು ಪಡ್ಲಿಗೆ ಕೊಟ್ಟಿರ್ತಾರೆ. ಮತ್ತು ನಾವು ಗೌರಿ ಹಬ್ಬದಲ್ಲಿ ಹೋಗಿ ಜೋಗಾಡ್ತೀವಿ. ನಾವು ಅಮ್ಮರ ಊರಲ್ಲೇ ಇರೋದ್ರಿಂದ ಗೌರಿ ಹಬ್ಬಕ್ಕೆ ಹೋದಾಗ ಯಾವ ಥರ ಅಂತ ಹೇಳ್ಬಿಟ್ಟು ಅವಾಗ ಶೇರ್ ಮಾಡ್ತೀನಿ ನಾನು ನಿಮಗೆ. ಈಗ ಅಮ್ಮರ ಮನೆಗೆ ಹೋಗುವಾಗ ಪಡ್ಲಿಗೆ ತುಂಬಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ನನ್ನ ಪಡ್ಲಿಗೆನ ತಗೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಏನೆಲ್ಲ ಆಗುತ್ತೆ, ಇವತ್ತು ನಾಗರ ಪಂಚಮಿ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಪಡ್ಲಿಗೆನೂ ತುಂಬಿಸ್ತಾ ಇದ್ದಾರೆ. ಏನೆಲ್ಲ ಆಗುತ್ತೆ, ಹೇಗೆಲ್ಲ ನನ್ನ ದಿನ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತ. ನಮ್ಮಮ್ಮ ಹುತ್ತದ ಹತ್ರನೇ ಎಲ್ಲ ಪಡ್ಲಿಗೆಗಳನ್ನು ಮತ್ತು ದ್ವಾರಪ್ಪಂದಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮೈಲಾರಲಿಂಗಪ್ಪಂದು ಡಮರುಗ ಇದೆ. ಅವ್ರ ಗಂಡ ದೇವ್ರು ಮೈಲಾರಲಿಂಗಪ್ಪ ಬೀರಪ್ಪ, ಹಂಗಾಗಿ ಡಮರುಗನ್ನು ತರಿಸಿದ್ದಾರೆ. ಆಮೇಲೆ 5 ಪಡ್ಲಿಗೆ ಇದ್ದಾವೆ. ಅದರಲ್ಲಿ ಒಂದು ಏಕನಾಥಮ್ಮ ಅದು ಪಡ್ಲಿಗೆ ಐತೆ. ಎಲ್ಲರೂ ಇದೇ ಥರ ಪೂಜೆ ಮಾಡ್ತಾಯಿದ್ರು. ಹಂಗೆ ಅಕ್ಕಪಕ್ಕದ ಮನೆಯವ್ರನ್ನ, ನಮ್ಮ ಅಮ್ಮರ ರಿಲೇಟಿವ್ಸ್ನ, ನಮ್ಮ ದೊಡ್ಡಮ್ಮರು, ನಮ್ಮ ಪಕ್ಕದ ಮನೆಯವರು ಅಮ್ಮರ ಮನೆ ಪಕ್ಕದವ್ರನ್ನೆಲ್ಲರನ್ನೂ ಕರೀತಾಯಿದ್ರು. ಎಲ್ಲನೂ ಕ್ಲೀನಾಗಿ ಪಡ್ಲಿಗೆ ಜೋಡಿಸ್ಬಿಟ್ಟು ಅದಕ್ಕೆ 5 ಥರದ್ದು ತರಕಾರಿ ಆ ಥರ ಎಲ್ಲ ಪಟ್ಬಿಟ್ಟು ಪಡ್ಲಿಗೆ ತುಂಬಿಸೋದು ಅಂತ ಹೇಳ್ತಾರೆ. ಅದು ಮಾಡಿರೋ ಅಡುಗೆನ 5 ಥರದ ತರಕಾರಿನ ಎಲ್ಲನೂ ಹಾಕ್ತಾರೆ. ತುಂಬ ತುಂಬ ಚಳಿಗಾಳಿತ್ತು. ಮಳೆ ಅಂತೂ ಬರ್ತಾನೆ ಇತ್ತು. ಅವತ್ತು ನಮ್ಮ ಅದೃಷ್ಟ ಅನಿಸುತ್ತೆ, ಮಳೆನೇ ಬರಲಿಲ್ಲ. ತುಂಬ ಚೆನ್ನಾಗಿ ಪೂಜೆ ಆಗೋಯಿತು. ಎಲ್ಲ ನೋಡ್ತಾ ಇರ್ಬೋದು. ಈಗ ಗೌರಪ್ಪ ಎಲ್ಲರಿಗೂ ಭಂಡಾರ ಹಚ್ತೈತೆ. ಹಣೆಯಲ್ಲಿ ನಮ್ಮ ಕಡೆ ಈ ಥರನೇ ಭಂಡಾರ ಹಚ್ಚೋದು. ಮೇನಾಗಿ ಭಂಡಾರ ಹಚ್ತಾರೆ. ನೆಕ್ಸ್ಟು ನಮ್ಮ ಅಣ್ಣನ ಕರಿತಾಯಿದ್ರು. ಅವ್ನು ಆಲ್ರೆಡಿ ಪಂಜೆ ಹಾಕಿಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಅದು ಅವಾಗ ತಾನೇ ಕ್ಲೀನ್ ಮಾಡಿ ತುಂಬ ಅಂದರೆ ತುಂಬ ಇದೆಲ್ಲ ಬೆಳ್ಕೊಂಬಿಟ್ಟಿತ್ತು. ಅಂಥದ್ರೂ ಮಕ್ಕಳು ಎಲ್ಲರೂ ಇದ್ದಾರೆ. ಹಂಗಾಗಿ ನಾವು ಅಲ್ಲೆಲ್ಲ ನೋಡ್ಕೊಂಡು ನಿಂತ್ಕೊಳ್ತಾಯಿದ್ವಿ. ನಮ್ಮ ಸೈಡ್ ಯಾವುದೇ ಗಂಡು ಮಕ್ಕಳು ಪೂಜೆ ಮಾಡಲಿ ಹಿಂಗೆ ತಲೆಗೆ ಹಿಂಗೆ ಕಟ್ಕೊಂಡು ಭಂಡಾರ ಹಚ್ಕೊಂಡು ಪೂಜೆ ಮಾಡಬೇಕಿತ್ತು. ಅವ್ನು ತಲೆ ಕಟ್ಕೊಂಡಿದ್ದಿಲ್ಲಲ್ಲ, ಅದಕ್ಕೆ ನಗಾಡ್ತಾಯಿದ್ರು. ಹಂಗಾಗಿ ತಲೆ ಕಟ್ಕೊಂಡು ಆಮೇಲೆ ಬತ್ತಿ ಹಾಕ್ಕೊಂಡು ಕಾಯಿ ಹೊಡೆದು ಪೂಜೆ ಮಾಡುವಂತೆ ಅವ್ರ ಮಿಸ್ಸಸ್ ಹೇಳ್ಕೊಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಅಲ್ಲಿ ಹೇಳ್ತಾಯಿತ್ತು. ಈ ಕಡೆ ನಮ್ಮ ಅಮ್ಮ ಮನೆ ಪಕ್ಕದವರು ಸ್ವಲ್ಪ ನಾವು ಕಟ್ಟಿದ್ದಿದ್ದು ಕಂಕಣ ಕಟ್ತಾರಲ್ಲ, ಅವು ಸ್ವಲ್ಪ ಕಮ್ಮಿ ಆಗಿದ್ದು. ಎಲ್ಲರೂ ಕಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಬೇಕು ಅಂತೇಳಿ ಇದು ಮಾಡ್ತಾಯಿದ್ರು. ಹಂಗಾಗಿ ಎಲ್ಲರಿಗೂ ಕಟ್ಟಕ್ಕೆ ಸ್ವಲ್ಪ ಶಾರ್ಟೇಜ್ ಆಗಿದ್ದಾವೆ ಅಂತೇಳಿ ಕಟ್ತಾಯಿದ್ರು. ಆಮೇಲೆ ನನಗೆ ಪೂಜೆ ಮಾಡೋಕ್ಕೆ ಕೇಳಿದರು. ಆವಾಗ ನಮ್ಮಣ್ಣ ಪೂಜೆ ಮಾಡ್ತಾಯಿದ್ದ. ಫಸ್ಟ್ ನೀನೇ ಬಂದು ಪೂಜೆ ಮಾಡು ಅಂತಂದರು. ಇಲ್ಲ, ಆವಾಗ ತಾನೇ ನಮ್ಮ ಯಜಮಾನ್ರು ಊರಿಂದ ಬಂದರು. ಅವ್ರಿಗೆ ಕೊಡಿ ಇಲ್ಲಿ ಫಸ್ಟ್. ಎಲ್ಲರೂ ಅವರು ಕಟ್ಕೊಂಡಿದ್ದಿಲ್ಲ, ಅವರು ಜೋಗಪ್ಪ ಅಲ್ಲ, ಅದಕ್ಕೆ ಫಸ್ಟ್ ಅವ್ರಿಗೆ ಕಟ್ಟಿ ಬರ್ತೀನಿ ಇಡು ಅಂತ ಹೇಳಿ ನಮ್ಮ ಅಮ್ಮನ ಕಾಯಿ ಕೊಟ್ಟು ಹೋಗಿ ಅವರಿಗೆ ಕಟ್ಟಿ ಬಂದ್ವಿ. ಅವ್ರನ್ನೂ ವೀಡಿಯೋ ಮಾಡ್ತಾಯಿದ್ರು, ಹಂಗಾಗಿ ಅವ್ರು ಕಾಣಿಸ್ಕೊಂಡಿಲ್ಲ. ನನ್ನ ಮಕ್ಕಳಂತೂ ಫುಲ್ ಕೆಸರಾಗಿದ್ದಕ್ಕೆ ಅದಕ್ಕೆ ಬರಲೇ ಇಲ್ಲ. ಅವ್ರಿಗೂ ಬರಬೇಕು ನೋಡಬೇಕು ಅನ್ನೋ ತುಂಬ ಆಸೆ ಇತ್ತು, ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡಪ್ಪ, ನಾವು ಅದೇ ನಮ್ಮ ಗಂಡನ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಊರೇ ಮಾಡುತ್ತೆ, ಅದು ಮಾಡಿದ್ರಾಯ್ತು ಅಂತೇಳಿ ಅವ್ರು ಕನ್ವಿನ್ಸ್ ಮಾಡಿ ಸುಮ್ಮನೆ ಮಾಡ್ತೀವಿ.
ತುಂಬ ಚೆನ್ನಾಗಿ ಪೂಜೆ ಹೋಯ್ತು. ಯಾವುದೇ ರೀತಿ ಮಳೆ ಬರಲಿಲ್ಲ, ಏನಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಎಲ್ಲಮ್ಮ ಭಕ್ತರಿದ್ದೀರಾ ಉದೋ ಅಂತ ಹೇಳಿ ಕಮೆಂಟ್ ಮಾಡಿ. ದೇವರು ನಿಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್.